ತಾಯಿಯನ್ನ ಬಿಡದೆ ರೇಪ್ ಮಾಡಿದ್ದ ಪಾಪಿ ಮಗ. ಕಿರಾತಕ ಮಗನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಕೋರ್ಟ್. ಭೂಮಿಯ ಮೇಲೆ ಯಾರ ಋಣ ಬೇಕಾದರೂ ತೀರಿಸಬಹುದು, ಆದ್ರೆ ತಾಯಿಯ ಋಣವನ್ನ ಮತ್ತೊಂದು ಜನ್ಮ ಹುಟ್ಟಿ ಬಂದರೂ ಕೂಡ ತೀರಿಸಲು ಸಾಧ್ಯ ಇಲ್ಲ. ತಾಯಿಯನ್ನ ಸಾಕ್ಷಾತ್ ದೇವರು ಅಂತ ಆರಾಧಿಸ್ತೇವೆ, ಆದ್ರೆ ಹೆತ್ತ ತಾಯಿ ಅಂತನೂ ನೋಡದೆ ನೀಚ ಮಗನೊಬ್ಬ ಬಲಾತ್ಕಾರ ಮಾಡಿದ ಹೇಯ ಕೃತ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ಬೆಳಕಿಗೆ ಬಂದಿದ್ದು, ಪಾಪಿ ಮಗನಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಹೌದು, ಕಳೆದ 2024 ಆಗಸ್ಟ್ 5ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯಲ್ಲಿ ಪಾಪಿ ಮಗನೊಬ್ಬ ತನ್ನ ತಾಯಿಯ ಮೇಲೆ ಅತ್ಯಾಚಾರ ಎಸಗಿದ್ದ. ಈ ಪ್ರಕರಣ ಸಂಬಂಧ ಇಂದು ತೀರ್ಪು ಪ್ರಕಟವಾಗಿದ್ದು, ಆರೋಪಿಗೆ ಜೀವಾವಧಿ ಶಿಕ್ಷೆ ಹಾಗೂ 25,000 ದಂಡವನ್ನ ಕೋರ್ಟ್ ವಿಧಿಸಿದೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರೋ ಕಾಮುಕನ ಹೆಸರು ಅಶೋಕ್ ಅಂತ. ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಜೀವ ಕೊಟ್ಟ ತಾಯಿ ಅಂತನೂ ನೋಡದೆ ಪಾಪಿ ಮಗ ತನ್ನ ತಾಯಿ 65 ವರ್ಷದ ರಾಮಕ್ಕನನ್ನ ತಿಪ್ಪಿಗೆ ಎಳೆದೊಯ್ದು ಅತ್ಯಾಚಾರ ಎಸಗಿದ್ದ. ಪಾಪಿ ಮಗನ ಕೃತ್ಯಕ್ಕೆ ಇಡೀ ಚಿಕ್ಕಬಳ್ಳಾಪುರವೇ ಬೆಚ್ಚಿ ಬಿದ್ದಿತ್ತು. ಅಲ್ಲದೆ ಇಂತಹ ಮಗನು ಇರ್ತಾನ ಎಂದು ಜನರು ಶಪಿಸ್ತಾ ಇದ್ದಾರೆ. ಇನ್ನು ಈ ಸಂಬಂಧ 2024 ಆಗಸ್ಟ್ 24ರಂದು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಳೆದ 1 ವರ್ಷದಿಂದ ವಿಚಾರಣೆ ನಡೆಸಿದ ಕೋರ್ಟ್ಗೆ ಪೊಲೀಸರು ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಚಿಕ್ಕಬಳ್ಳಾಪುರದ ಜಿಲ್ಲಾ ಮತ್ತು ಸತ್ರ ಕೋರ್ಟ್ನ ನ್ಯಾಯಾಧೀಶ ಶ್ರೀಕಾಂತರಾಜು ಎಸ್ವಿ ಅವರು ಆರೋಪಿ ಪಾಪಿ ಮಗ ಅಶೋಕಿಗೆ ಇಂದು ಜೀವಾವಧಿ ಶಿಕ್ಷೆ ಹಾಗೂ 25,000 ದಂಡವನ್ನ ವಿಧಿಸಿದೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗುಡಿಬಂಡೆ ತಾಲೂಕಲ್ಲಿ ಚಿನ್ನಹಳ್ಳಿ ವಿಲೇಜ್ ಅಲ್ಲಿ ಲಾಸ್ಟ್ ವರ್ಷ ಆಗಸ್ಟ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಕೇಸ್ ರಿಗಾರ್ಡಿಂಗ್ ತಾಯಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದರೆ ಅವರದು ಸ್ವಂತ ಮಗ ಈ ತರದ್ದು ಒಂದು ಕಂಪ್ಲೇಂಟ್ ಇತ್ತು. ಆ ವಿಚಾರ ಬಗ್ಗೆ ನಾವು ಒಂದು ರೇಪ್ ಕೇಸ್ ಮತ್ತೆ ಅಸಾಲ್ಟ್ ಕೇಸ್ ರಿಜಿಸ್ಟರ್ ಮಾಡಿ ಆ ಟೈಮ್ಗೆ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ನಮ್ಮ ಆಫೀಸರ್ಸ್ ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ಕೇಸ್ದು ಬೇಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಅದೇ ತರ ಕೋರ್ಟಲ್ಲಿ ಕೂಡ ನಮಗೆ ಸಹಕಾರ ಸಿಕ್ಕಿದೆ ಎಲ್ಲ ತರದ್ದು. ಅದೇ ಕಾರಣ ಬಗ್ಗೆ ಈಗ ರೀಸೆಂಟ್ ಆಗಿ ಸೆಷನ್ಸ್ ಕೋರ್ಟಿಂದ ಆ ಕೇಸಲ್ಲಿ ಆರೋಪಿ ಹೆಸರು ಅಶೋಕ್, ಅರೌಂಡ್ 38 ಇಯರ್ಸ್ ಏಜ್ ಇದೆ ಅವರದು. ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ದು ಶಿಕ್ಷೆ ಆಗಿದೆ ಮತ್ತೆ 25,000 ಫೈನ್ ಆಗಿದೆ. ಸೊ ಈ ಕೇಸಲ್ಲಿ ನಮ್ಮ ಕನ್ಸರ್ನ್ಡ್ ಆಫೀಸರ್ಸ್ DYSP ಶಿವಕುಮಾರ್ ಮತ್ತೆ ಆ ಟೈಮ್ಗೆ ಆ ಕೇಸ್ದು IO ನ್ಯಾಸ್ ಬೇಗ್ ಚೆನ್ನಾಗಿ ಕೆಲಸ ಮಾಡಿ ಈ ಕೇಸ್ಗೆ ಒಂದು ಫೈನಲ್ ಕನ್ಕ್ಲೂಷನ್ಗೆ ತಂದಿದ್ದಾರೆ ಮತ್ತೆ ಒಂದು ಶಿಕ್ಷೆ ಆಗಿದೆ ಆರೋಪಿಗೆ. ಸೊ ಅದು ಕೂಡ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ ಕಿ ಈ ತರದ್ದು ಅಮಾನವೀಯ ಕೃತ್ಯ ಯಾರು ಮಾಡ್ತಾರ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಆಗುತ್ತೆ. ಸರ್, ಅವ್ರನ್ನ ಈಗ ಜೈಲಲ್ಲಿ ಇದ್ದಾರೆ. ಆಮೇಲೆ ಶಿಫ್ಟಿಂಗ್ ವಗೇರಾ ಏನಾದ್ರು ಆಗುತ್ತೆ ಅದು ನಾವು ಚೆಕ್ ಮಾಡ್ತೀವಿ. ನಮ್ಮ ಒಂದು ಜಿಲ್ಲೆಯಲ್ಲಿ ಈ ತರದ ಒಂದು ಕೇಸಸ್ಗಳು ಏನಾದ್ರು ಜಾಸ್ತಿ ಇದೆಯಾ? ಇದೇ ಮೊದಲ ಬಾರಿಗೆ ಸರ್? ಇಲ್ಲ, ಈ ತರದ್ದು ಕೇಸಸ್ ಜಾಸ್ತಿ ಇಲ್ಲ. ಅದು ತುಂಬಾ ರೇರೆಸ್ಟ್ ಆಫ್ ದ ರೇರ್ ಕ್ರೈಮ್ಸ್ ತರ ಇದೆ. ಈ ತರ ತಾಯಿ ಮೇಲೆ ಈ ತರ ಯಾರು ಮಗ ಮಾಡಿದ್ದಾರೆ, ಈ ತರದ್ದು ಬೇರೆ ಯಾವ್ದು ಕೇಸಸ್ ಇಲ್ಲ ಈಗ ಪ್ರೆಸೆಂಟ್ ನಮ್ಮಲ್ಲಿ. ಆ ತರ ಮಾಡ್ಬೇಕಾದ್ರೆ ಅವ್ರೇನ್ ಕುಡಿದಿದ್ರ ಇಲ್ಲ ಪ್ರಜ್ಞಾಹೀನರಾಗಿದ್ರೆ? ಅದು ನೋಡಿ, ನಮ್ಗೆ ಸ್ಟೇಟ್ ಆಫ್ ಮೈಂಡ್ ಹೇಗೆ ತರ ಇದೆ ಅದು ಹೇಳಕ್ಕೆ ಆಗಲ್ಲ. ಬಟ್ ಅವರದ್ದು ಫ್ಯಾಮಿಲಿ ವಗೇರಾ ಎಲ್ಲ ಬಿಟ್ಟು ಹೋಗಿದ್ದಾರೆ. ವೈಫ್ ವಗೇರಾ ಅವರದ್ದು ಗಲಾಟ ಮಾಡಿ ಬಿಟ್ಟು ಹೋಗಿದ್ದಾರೆ. ಒಬ್ಬರೇ ಇದ್ದೀರಾ ಮತ್ತೆ ತುಂಬಾ ಕುಡಿತಾ ಇದ್ದೀರಾ. ಬಟ್ ಆಮೇಲೆ ಕೂಡ ಈ ತರದ್ದು ಆಕ್ಟಿವಿಟೀಸ್ ತುಂಬಾ ರೇರೆಸ್ಟ್ ಆಫ್ ದ ರೇರ್ ಅಮಾನವೀಯ ಕೃತ್ಯ ತರ ಇದೆ. 100% ಈ ತರದ್ದು ಸಿಚುವೇಶನ್ ಅಲ್ಲಿ ಶಿಕ್ಷೆ ಆಗ್ಬೇಕು. ನಮ್ಮ ಹೆಸರು ಶ್ರೀನಿವಾಸ ಅಂತ. ನಮ್ಮದು ಗುಡಿಬಂಡೆ ತಾಲೂಕು. ಹಿಂಗೆ ನಮ್ಮ ತಾಯಿ ಮೇಲೆ ಈ ತರ ಮಾಡವನೆ. ನಮ್ಮ ತಾಯಿ ಮೇಲೆ ಈ ತರ ರೇಪ್ ಅಟೆಂಪ್ಟ್ ಮಾಡವನೆ. ಮಾಡಿಬಿಟ್ಟು ನಮ್ಮ ಮೇಲೇನೆ ಗಲಾಟೆಗೆ ಬರ್ತಾನೆ. ಯಾವಾಗಲೂ ಕುಡಿದ್ಬಿಟ್ಟು ಅವನು ಈ ಥರ ಮಾಡವನೆ. ಪ್ರಪಂಚದಲ್ಲಿ ಯಾರಿಗೂ ಆಗಬಾರ್ದು ಶಿಕ್ಷೆ. ಆ ಥರ ಶಿಕ್ಷೆ ಆಗಬೇಕು. ಯಾರು ಈ ಥರ ಮಾಡಬಾರ್ದು ಅಂತ ಶಿಕ್ಷೆ ಕೊಡಬೇಕು ಅವನಿಗೆ. ನಮ್ಮೂರವರು ಹೋಗಿದ್ರಂತೆ, ಮಾತಾಡ್ಸಿದ್ರಂತೆ ಅವನ ಹತ್ರ. ಅವನು ಹೇಳ್ದಂತೆ, ಅವನು ಏನು ಹೇಳ್ದಂತೆ ಗೊತ್ತಾ? ನಾನು ಆಚೆಗೆ ಬಂದು
ನಮ್ಮ ಅಮ್ಮನ್ನ ನನ್ನ ಸಾಯಿಸ್ಬಿಟ್ಟು ನಮ್ಮ ಕುಟುಂಬವ್ರನ್ನೆಲ್ಲ ಸಾಯಿಸ್ಬಿಟ್ಟು ಆಮೇಲೆ ಅದೇ ಜೈಲಿಗೆ ಹೋಗ್ತೀನಿ ನಾನು, ಅದೇ ಜೈಲಲ್ಲೇ ಸತ್ತೋಗ್ತೀನಿ, ಅಲ್ಲೇ ಇರ್ತೀನಿ ಸಾಯಗಂಟ ಅಂತ ಹೇಳಿದ್ನಂತೆ ಅವನು. ಬರಲಿ ಬಿಡಿ ಸರ್ ಅಂತ ಅವ್ನು ಬರಬೇಕು. ನಮಗೆ ಈ ಥರ ಮಾಡವನೇ, ಆದರೆ ಯಾರಿಗೂ ಬರಬಾರ್ದು ಈ ಥರ. ಅವನ ಹೆಸರು ಅಶೋಕ ಅಂತ, ನಮ್ಮ ತಾಯಿ ಹೆಸರು ರಾಮಕ್ಕ ಅಂತ, ನಮ್ಮ ಅಪ್ಪನ ಹೆಸರು ಕೃಷ್ಣಪ್ಪ ಅಂತ, ನನ್ನ ಹೆಸರು ಶ್ರೀನಿವಾಸ. ಈ ಥರ ಮಾಡವನೇ, ಪ್ರಪಂಚದಲ್ಲಿ ಯಾವನು ಮಾಡಬಾರ್ದು ಅವನಿಗೆ, ಇಂಥವನಿಗೆ ಉರ್ಶಿಕ್ಷೆ ಬೀಳಬೇಕು. ಒಟ್ನಲ್ಲಿ ಹೆತ್ತ ತಾಯಿ ಅಂದ್ರೆ ದೇವರ ಸಮಾನ ಅಂತಾರೆ. ಆದ್ರೆ ಹೆತ್ತ ತಾಯಿ ಅಂತನೂ ಬಿಡದೆ ಅತ್ಯಾಚಾರ ಎಸಗಿದ್ದ ಪಾಪಿ ಮಗ ಈಗ ಜೈಲು ಪಾಲಾಗಿದ್ದಾನೆ. ಇಂತಹ ತೀರ್ಪಿನಿಂದ ಮುಂದಿನ ದಿನಗಳಲ್ಲಿ ಅತ್ಯಾಚಾರ ಎಸಗುವ ಪಾಪಿಗಳಿಗೆ ಎಚ್ಚರಿಕೆಯ ಗಂಟೆಯಾಗಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.